ಹಾಯ್ ಆಲ್, ನಿಮ್ಗೆಲ್ರಿಗೂ ಪ್ರಕೃತಿ ವ್ಲಾಗ್ಗೆ ಸ್ವಾಗತ. ನಾನು ಕೃತಿಕಾ. ನೀವೆಲ್ಲರೂ ನನ್ನ ಕಸಿನ್ ಹಲ್ದಿ ಮತ್ತು ಮೆಹಂದಿ ವ್ಲಾಗ್ನ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಲಿಲ್ಲ ಅಂದರೆ ಈಗಲೇ ನೋಡ್ಕೊಂಡು ಬನ್ನಿ. ಮದುವೆ ಮನೆಯಲ್ಲಿ ಮದುವೆ ಮುಂಚಿನ ದಿವಸ ಯಾವ ರೀತಿ ಸಡಗರ ಇರುತ್ತೆ ಅಂತ ಈ ವ್ಲಾಗಲ್ಲಿ ನಾನು ನಿಮ್ಗೆಲ್ರಿಗೂ ತೋರಿಸ್ತೇನೆ. ಹಾಗಾಗಿ ವಿಡಿಯೋನ ಎಂಡ್ ತನಕ ತಪ್ಪದೆ ನೋಡಿ. ಇವಾಗ ರಾತ್ರಿ 12 ಗಂಟೆ ಆಗಿದೆ. ಮಕ್ಕಳು ಯಾರು ಇನ್ನೂ ಮಲಗಲಿಲ್ಲ. ಅವರು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವೆಲ್ಲರೂ ಸೇರಿಕೊಂಡು ಮದುವೆ ದಿವಸ ಸ್ಟೇಜಲ್ಲಿ ಏನು ಡ್ಯಾನ್ಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನೆಲೊಚ್ಚಿಲೆ ಸುರುಕು ಅಮ್ಮ, ಅತ್ತೆ, ಕಸಿನ್ಸ್ ಅವರ ಡ್ಯಾನ್ಸ್ ಪ್ರಾಕ್ಟೀಸ್ ಆದಮೇಲೆ ಇಲ್ಲಿ ಮದುಮಗನ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ. ಮದುಮಗ ಅಂತೂ ಮದುಮಗಳನ್ನ ಸರ್ಪ್ರೈಸ್ ಮಾಡೋಕ್ಕೆ ಫುಲ್ ಜೋಶಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮದುವೆ ಮನೆ ಅಂದರೆ ಹೀಗೇನೆ ಅಲ್ಲ. ಫ್ಯಾಮಿಲಿಲಿ ಕಸಿನ್ಸ್ನ ಮದುವೆ ಇದ್ದರೆ ಅಂತೂ ಎಲ್ರಿಗೂ ಖುಷಿನೋ ಖುಷಿ. ಆ್ಯಂಡ್ ನನ್ನ ಹಸ್ಬೆಂಡ್ ಅಂತೂ ಇದು ಫಸ್ಟ್ ಟೈಮ್ ನಮ್ಮೂರ ಮದುವೆನ ಅಟೆಂಡ್ ಆಗ್ತಾ ಇರೋದು. ಆ ವೈಬ್, ಸೆಲೆಬ್ರೇಷನ್, ಹ್ಯಾಪಿನೆಸ್, ಎಕ್ಸೈಟ್ಮೆಂಟ್ನಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ನೆಲ వచ్చింది దూల్ తెప్పును నికల్ బాగా రంగిదా కొంచెం కైమిందా బాపురా ఆతే ఉంటుంది మంత్ర రంగిదా డాన్స్ డాన్స్ ಇರ್ನ ಕಾಲು ಸ್ಲೋ ಆಪಿನ ಮಾತ್ರ ಸರಿ ಉಂಟು ಸ್ಟೆಪ್ ಶೋಕಿ ತುಡರಂಜಿ ಪತ್ತಲ್ಲಿ ಅರೆ ಎದುರು ಬರಲಿ ಮೆಹಂದಿ ದಿನ ರಾತ್ರಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮುಗಿದ ಮೇಲೆ ರಾತ್ರಿ ಸುಮಾರು 1-1:30 ಗಂಟೆಗೆಲ್ಲ ನಾವು ನಮ್ಮ ಮನೆಗೆ ಹೋದ್ವಿ.
ನೆಕ್ಸ್ಟ್ ದಿನ ಸಂಜೆ 6:30-7 ಗಂಟೆ ಆಗುವಷ್ಟು ಹೊತ್ತಿಗೆ ನಾವು ಮದುವೆ ಮನೆಗೆ ಬಂದ್ವಿ. ನಾಳೆ ಮದುವೆ ಇರೋದ್ರಿಂದ ನಾವಂತೂ ನಮ್ಮ ಸಾರಿ ಜುವೆಲ್ಸ್ ಎಲ್ಲನೂ ಸೆಟ್ ಮಾಡಿ ರೆಡಿಯಾಗಿ ಇಟ್ಬಿಟ್ಟು ಇನ್ನೇನು ಮದುವೆ ಮನೇಲಿ ಎಲ್ಲರ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಮದುವೆ ಮನೇಲಂತೂ ಎಲ್ಲರೂ ಅವ್ರವ್ರದ್ದೇ ಆದ ಪ್ರಿಪ್ರೇಷನಲ್ಲಿ ತುಂಬಾ ಬ್ಯುಸಿಯಾಗಿದ್ದರು. ನಾಳೆ ಮದುವೆಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ಕಡೆ ಫೇಶಿಯಲ್ ಆಗ್ತಾಯಿದ್ರೆ ಇನ್ನೊಂದು ಕಡೆ ಅಂತೂ ಡ್ಯಾನ್ಸ್ ಪ್ರಾಕ್ಟೀಸ್ ತುಂಬಾ ಜೋರಾಗಿ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಕೈಗೆ ಮೆಹಂದಿ ಹಚ್ತಾ ಇದ್ದಾರೆ. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ನಾವು ಊಟ ಎಲ್ಲ ಮಾಡಿದ್ವಿ. ನಾಳೆ ಸ್ಟೇಜಲ್ಲಿ ನಮ್ಮ ಡ್ಯಾನ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ. ಎಲ್ಲ ಮುಗಿದ ಮೇಲೆ ಇಲ್ಲಿ ನಾನು ಮದುಮಗನಿಗೆ ಸ್ವಲ್ಪ ಫೇಸ್ ಮಸಾಜ್ ಮಾಡ್ತಾ ಇದ್ದೇನೆ. ವಿಡಿಯೋ ಎಂಡ್ ಮಾಡೋ ಟೈಮ್ ಆಯಿತು. ನಿಮಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಫ್ಯಾಮಿಲಿ ಮದುವೆಯಲ್ಲಿ ನೀವು ಹೇಗೆಲ್ಲ ಪ್ರಿಪೇರ್ ಆಗ್ತೀರಾ, ಏನೆಲ್ಲ ಮಾಡ್ತೀರಾ ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. See you in the next vlog. Until then, bye. Stay tuned.